ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಸ್ಲಾಂ ಖತ್ರೆ ಮೇ ಹೈ. ಮತ್ತೆ ಅಸ್ಸಾಂನಲ್ಲಿ ಶಾಂತಿ ಬಾಂಧವರ ಆರ್ತನಾದ ಶುರುವಾಗಿದೆ. ಏನು ಮಾಡಿದ್ದಾರೆ ಹಿಮಂತ ಬಿಸ್ವ ಶರ್ಮಾ? ಹಿಮಂತ ಬಿಸ್ವ ಶರ್ಮಾ ಮಾಡುವ ಪ್ರತಿಯೊಂದು ಕೆಲಸಗಳು ರಾಷ್ಟ್ರ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತವೆ. ಯಾಕೆ ಅಂದರೆ ಆತ ಯಾರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಈ ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೋ ಅದಕ್ಕೆಲ್ಲ ಕಡಿವಾಣ ಹಾಕ್ತಾ ಇದ್ದಾರೆ ಮತ್ತು ಅಮಾಯಕ ಜನರು ಯಾರಿದ್ದಾರೋ ಅವ್ರನ್ನ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಯೋಗಿ ಆದಿತ್ಯನಾಥ್, ಒಬ್ಬ ಹಿಮಂತ ಬಿಸ್ವ ಶರ್ಮಾ ಒಂದೇ ಒಂದು ಅಸಂವಿಧಾನಿಕವಾದಂಥ ಚಟುವಟಿಕೆ ನಡೆಸಲಾರದೆ ಸಂವಿಧಾನದತ್ತ ಇರುವಂಥ ಅಧಿಕಾರವನ್ನು ಬಳಸಿಕೊಂಡು ಈ ದೇಶದಲ್ಲಿ ಯಾರು ಈ ರೀತಿ ತುಷ್ಟೀಕರಣದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ರು ಅದಕ್ಕೆ ತಿಲಾಂಜಲಿ ಹಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಏನು ವಿಷಯ? ಈಗ ಶಾಂತಿ ಬಾಂಧವರ ಆರ್ತನಾದ ತಾರಕಕ್ಕೇರಿದೆ. ಅಸ್ಸಾಂನಲ್ಲಿ ಏನಾಗಿದೆ? 1281 ಮದರಸಾಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಇದ್ದಕ್ಕಿದ್ದ ಹಾಗೆ ಇಸ್ಲಾಂ ಖತ್ರೆ ಮೇ ಹೈ ಅಂತ ಶುರುವಾಯಿತು. ಹಾಗಾದರೆ 1281 ಬಂದ್ ಮಾಡಿ ಏನು ಮಾಡ್ತಾರೆ? 1281 ಮದರಸಾಗಳನ್ನ ಬಂದ್ ಮಾಡಿ ರೆಗ್ಯುಲರ್ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅಲ್ಲಿ ಓದ್ತಾ ಇರುವಂಥ ಮಕ್ಕಳು ಉಳಿದ ಎಲ್ಲ ಬಾಂಧವರ ಮಕ್ಕಳು ಹೇಗೆ ಓದ್ತಾರೋ, ಉಳಿದ ಎಲ್ಲ ಧರ್ಮೀಯರ ಮಕ್ಕಳು ಹೇಗೆ ಓದ್ತಾರೋ ಹಾಗೆ ವಿಜ್ಞಾನ, ಗಣಿತ, ಸಮಾಜ ಪರಿಚಯ, ಇತಿಹಾಸ ಎಲ್ಲವನ್ನೂ ಓದಬೇಕು. ಇಂಥದ್ದೊಂದು ಹೊಸ ಪಾಲಿಸಿಯನ್ನು ಗೆಜೆಟ್ ಮಾಡಿಸಿದ್ದಾರೆ. ಮಾಡಬೇಕಾದಂಥ ಕೆಲಸವನ್ನೇ ಮಾಡಿದ್ದಾರೆ. ಏಕೆಂದರೆ ಯಾವ ಅಸ್ಸಾಂನಲ್ಲಿ 3,66,00,000 ಜನಸಂಖ್ಯೆ ಇದೆ ಅಂತ ಲೆಕ್ಕಾಚಾರ ಹೇಳಲಾಗತ್ತೋ, 2011 ಜನಗಣತಿ ಅದಾದ್ಮೇಲೆ ಮಾಡೇ ಇಲ್ಲ, 2021 ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಇದ್ದದ್ರಿಂದ ಸಾಧ್ಯ ಆಗಲಿಲ್ಲ. ಈಗ ಮುಂದೆ ಮಾಡಲಾಗತ್ತೆ. ಅದರ ಪ್ರಕಾರ 3,66,00,000 ಜನಸಂಖ್ಯೆ ಇದ್ದರೆ ಅಲ್ಲಿ ಸರ್ಕಾರದಿಂದ ಒಂದು ಕೇಂದ್ರ ಸರ್ಕಾರದ ಹಣ, ಅಲ್ಪಸಂಖ್ಯಾತರ ಸಚಿವಾಲಯದಿಂದ, ಇನ್ನೊಂದು ರಾಜ್ಯ ಸರ್ಕಾರದ ಹಣ, 4 ಕೋಟಿ ಮಕ್ಕಳು ಈಗ ಆ ಮದರಸಾಗಳಲ್ಲಿ ಓದ್ತಾ ಇದ್ದಾರೆ ಅಂತ ಸರ್ಕಾರದಿಂದ ದುಡ್ಡನ್ನು ಪಡಿತಾ ಇದ್ರು. 2013ರಿಂದ 2021 ನಿರಂತರವಾಗಿ ನಡ್ಕೊಂಡ್ಬಂದಂಥ ಲೂಟಿಯೇ ಕೆಲಸ ಇದು. ಪ್ರತಿಯೊಬ್ಬ ಮಗುವಿಗೂ ಅಲ್ಲಿ ಸ್ಕಾಲರ್ಶಿಪ್ ಇರುತ್ತೆ. ಪ್ರತಿಯೊಬ್ಬ ಮಗುವಿಗೂ ಅಲ್ಲಿ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಕೊಡಲಾಗತ್ತೆ. ಶಾಲೆಗೆ ಭೂಮಿಯನ್ನು ಕೊಡಲಾಗತ್ತೆ. ಅಲ್ಲಿರುವಂಥ ಹಫೀಜ್ ಮತ್ತು ಮೊಹಸೀನ್ಗಳೇನಿರ್ತಾರೆ ಅವ್ರಿಗೆ ಪಗಾರ ಕೊಡಲಾಗತ್ತೆ, ಪಾಠ ಹೇಳ್ಕೊಡೋರು. ಮತ್ತು ಅವರಿಗೆ ಕ್ವಾರ್ಟರ್ಸ್ ಕೊಡಲಾಗತ್ತೆ. ಮಜಾ ನೋಡಿ, ಎಲ್ಲಿ ಮಕ್ಕಳಿದ್ದಾರೆ ಅಂತ ರಿಜಿಸ್ಟರ್ ಮಾಡ್ಕೋತಾರೋ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಆ ಶಾಲೆಗಳಲ್ಲಿ ಮದರಸಾಗಳಲ್ಲಿ ಮಕ್ಕಳೇ ಇರೋದಿಲ್ಲ. ಅವ್ರ ಹೆಸರಿಗೆ ಬರಬೇಕಾದಂಥ ಇಷ್ಟು ಜನ ಮಕ್ಕಳಿಗೆ ಇಷ್ಟು ಅನುಪಾತದಲ್ಲಿ ದುಡ್ಡು ಅಂತ ಸರ್ಕಾರ ನಿಗದಿಪಡಿಸಿಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಕೆಲಸ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿರುವಂಥದ್ದು. ಅದರ ಪ್ರಕಾರ ದುಡ್ಡನ್ನು ನಿರಂತರವಾಗಿ ಹರಿದು ಬರ್ತಾ ಇದೆ ಸಚಿವಾಲಯದಿಂದ. ಇವರು ಆ ದುಡ್ಡನ್ನು ನುಂಗಿ ನೀರು ಕುಡಿಯುವಂಥ ದೊಡ್ಡದಂಥ ಮೌಲ್ವಿಗಳ, ಮುಲ್ಲಾಗಳ, ಇಮಾಮ್ಗಳ ದೊಡ್ಡ ಷಡ್ಯಂತ್ರ ಈಗ ಬಯಲಾಗಿದೆ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಈ ಅಸ್ಸಾಂನಲ್ಲಿ. ಅದಕ್ಕೆ ಹಿಮಂತ ಬಿಸ್ವ ಶರ್ಮಾ ಒಂದು ಗೆಜೆಟ್ ಮಾಡ್ತಾರೆ. 1881 ಸ್ಕೂಲಲ್ಲಿ ಇನ್ನು ಮೇಲೆ ಉಳಿದ ಎಲ್ಲ ಮಕ್ಕಳು ಯಾವ ಪಾಠವನ್ನು ಕಲಿತಾರೋ ಅದೇ ಪಾಠವನ್ನು ಕಲಿಬೇಕು. ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಸವಲತ್ತುಗಳಿರೋದಿಲ್ಲ. ಈ ರೀತಿಯಾದಂಥ ಅನುದಾನ ಪಡೆಯಬೇಕಂದ್ರೆ ಸರ್ಕಾರ ಹೇಳಿರುವಂಥ ಪಠ್ಯಕ್ರಮ ಇದೆ, ಅದನ್ನು ಓದಬೇಕು. ಒಂದು ಶಾಲೆಯ ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ. ಶಾಲೆಯ ಹೆಸರು ಜಾಮಿಯಾ ಮೊಹಮ್ಮದಿಯಾ ಅರಬಿಯಾ ಸ್ಕೂಲ್ ಅಂತ. ಹೆಸರು ನೋಡ್ರಿ, ಹೆಸರು ಕೇಳಿದ್ರೆ ಯಾವುದೋ ಅರಬ್ ದೇಶದಲ್ಲಿರುವಂಥದ್ದು ಅಂತ ನಮಗೆ ಅನಿಸ್ಬೇಕು. ಜಾಮಿಯಾ ಮೊಹಮ್ಮದಿಯಾ ಅರಬಿಯಾ ಸ್ಕೂಲ್. ಈ ಶಾಲೆಯಲ್ಲಿ ಹೇಳ್ಕೊಡುವಂಥ ಪಠ್ಯಕ್ರಮವನ್ನು ಹೇಳ್ತೀನಿ. ಯಾವ್ಯಾವ ಇದು ಇದೆ ಇವ್ರಿಗೆ, ಟೆಕ್ಸ್ಟ್ ಬುಕ್ಸ್ ಅಂತ. ಇಸ್ಲಾಮಿಕ್ ಸ್ಟಡೀಸ್ ಇರಲಿ, ಅವ್ರ ಧರ್ಮದ ಬಗ್ಗೆ ಪಾಠ ಕಲೀಲಿ. ಅದಾದಮೇಲೆ ಮುಸ್ಲಿಂ ಪೊಲಿಟಿಕಲ್ ಸೈನ್ಸ್. ಇದು ಹೆಂಗ್ರಿ ಇದು? ಭಾರತ ದೇಶದಲ್ಲಿ ಈ ಮಕ್ಕಳು ನಾಳೆ ಕೆಲಸ ಸೇರ್ಕೋಬೇಕು. ಇವರು ಓದೋದು ಯಾವುದು? ನಾವೆಲ್ಲ ನೀವು ಓದೋವಂಥ ಪೊಲಿಟಿಕಲ್ ಸೈನ್ಸ್ ಓದಲ್ಲ, ಇಸ್ಲಾಮಿಕ್ ಪೊಲಿಟಿಕಲ್ ಸೈನ್ಸ್ ಓದ್ತಾರೆ. MA ವರೆಗೂ ಇದೆ ಈ ಕಾಲೇಜಲ್ಲಿ, ವಿಚಾರ ಮಾಡಿ. ಅದಾದ ಮೇಲೆ ಇಸ್ಲಾಮಿಕ್ ಹಿಸ್ಟ್ರಿ. ಅದಾದ ಮೇಲೆ ಇವರು ಕಲಿಯುವ ಭಾಷೆಗಳು ಯಾವುವು? ಉರ್ದು, ಪರ್ಷಿಯಾ, ಅರಬ್ಬಿ. ಈ 3 ಭಾಷೆಗಳನ್ನ ಇವರು ಕಲಿತಾರೆ. ಉಳಿದ ಎಲ್ಲ ರಾಜ್ಯಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆ, ಆಂಧ್ರ ಇದ್ದರೆ ತೆಲುಗು, ತಮಿಳ್ನಾಡು ಇದ್ದರೆ ತಮಿಳು, ಕರ್ನಾಟಕ ಇದ್ದರೆ ಕನ್ನಡ, ಹೀಗೆ ಕಲಿತೀವಿ. ಹಾಗಲ್ಲ, ಅವರು ಪರ್ಷಿಯಾ ಕಲಿತಾರಂತೆ, ಪರ್ಷಿಯನ್ನು, ಅರಬ್ಬಿ ಭಾಷೆ ಕಲಿತಾರಂತೆ, ಉರ್ದು ಕಲಿತಾರೆ. ನಮ್ಮ ಭಾರತ ದೇಶದ ಯಾವ ಸರ್ಕಾರಿ ಕೆಲಸಗಳಲ್ಲಿ ಉರ್ದು ಭಾಷೆಯನ್ನು ಬಳಸ್ತಾರೆ ನನಗೆ ದಯವಿಟ್ಟು ಹೇಳಿ.
ಎಲ್ಲಿ ಪರ್ಷಿಯನ್ ಭಾಷೆ ಬಳಸ್ತಾರೆ ದಯವಿಟ್ಟು ಹೇಳಿ ನನಗೆ, ಎಲ್ಲಿ ಅರಬ್ಬಿ ಭಾಷೆ ಪ್ರಯೋಗ ಆಗುತ್ತೆ ದಯವಿಟ್ಟು ಹೇಳಿ. ಸರ್ಕಾರಿ ಕಚೇರಿಗಳಾಗೋದಿಲ್ಲ, ಕಾರ್ಪೊರೇಟ್ನಲ್ಲಿ ಇದಾಗೋದಿಲ್ಲ, ನ್ಯಾಯಾಲಯದಲ್ಲಿ ನಡೆಯಲ್ಲ, ಪೊಲೀಸ್ ಸ್ಟೇಷನ್ ನೀವು ಅರ್ಜಿ ಕೊಡ್ತೀನಿ ಅಂದರೆ ಈ ಭಾಷೆಗಳನ್ನ ನಾವು ಸ್ವೀಕಾರ ಮಾಡೋದಿಲ್ಲ. ಅಂದರೆ ನಮ್ಮ ಪ್ರಾಕ್ಟಿಕಲ್ ಬದುಕಿಗೆ ಎಲ್ಲಿಯೂ ಬಳಸಲಾಗದಂಥ ಭಾಷೆಯನ್ನು ಧರ್ಮಾಂಧತೆಯ ದೃಷ್ಟಿಯಿಂದಾಗಿ ಮತ್ತು ಇವ್ರನ್ನೆಲ್ಲ ಜಿಹಾದಿಗಳನ್ನು ಮಾಡಲಿಕ್ಕಾಗಿ ಈ ಭಾಷೆಗಳನ್ನು ಕಲಿಸಲಾಗತ್ತೆ, ಅಲ್ಲಿಯ ಸಂಸ್ಕೃತಿಗಳನ್ನು ಹೇಳ್ಕೊಡಲಾಗತ್ತೆ ಮತ್ತು ಕಾಫಿರ್ಗಳನ್ನೆಲ್ಲ ಮುಗಿಸಬೇಕು ಅನ್ನೋ ರೀತಿಯಲ್ಲಿ ಇವರಿಗೆ ಟ್ರೈನಿಂಗ್ ಕೊಡಲಾಗತ್ತೆ. ಕೇವಲ ಅಷ್ಟೇ ಮಾಡುವುದಿಲ್ಲ, ಸರ್ಕಾರದಿಂದ ದುಡ್ಡನ್ನು ಲೂಟಿ ಮಾಡಲಾಗತ್ತೆ. ಅಲ್ಪಸಂಖ್ಯಾತರ ಇಲಾಖೆಯ ಸಚಿವೆಯಾದಂಥ ಸ್ಮೃತಿ ಇರಾನಿ ಜುಲೈನಲ್ಲಿ ಭೇಟಿ ಕೊಡ್ತಾರೆ. ಭೇಟಿಯಾಗಿ ಶಾಲೆಗೆ ಹೋಗ್ತಾರೆ. 700 ಜನ ಮಕ್ಕಳಿದ್ದಾರೆ ಅಂತ ಮದರಸಾ ಒಳಗಡೆ ಹೋದರೆ 30 ಮಕ್ಕಳಿರ್ತಾರೆ. ಉಳಿದ ಮಕ್ಕಳಲ್ಲಿ ಇಲ್ಲ, ರಜೆ ಹಾಕಿದ್ದಾರೆ. ಎಷ್ಟು ಜನ ರಜೆ ಹಾಕ್ತಾರೆ? ಹಾಗಾದರೆ ಮೊಹಸಿನ್ಗಳು ಎಷ್ಟು ಜನ ಇದ್ದಾರೆ? ಮೊಹಸಿನ್ ಟೀಚರ್ಸ್ ಎಷ್ಟು ಜನ ಇದ್ದಾರೆ? ಅಲ್ಲಿದ್ದವನು ಒಬ್ಬರೇ ಒಬ್ಬ. ಉಳಿದು 13 ಜನ ಎಲ್ಲಿದ್ದಾರೆ? ಇಲ್ಲ, ಬರೋದೇ ಇಲ್ಲ ಸ್ಕೂಲಿಗೆ ಬರೋದಿಲ್ಲ, ಪಾಠವನ್ನು ಹೇಳೋದಿಲ್ಲ, ಸಂಬಳ ಬರ್ತಾ ಇರ್ತದೆ. ಇವರಿಗೆಲ್ಲ ಕ್ವಾರ್ಟರ್ಸ್, ಐಷಾರಾಮಿ ಕ್ವಾರ್ಟರ್ಸ್ಗಳಿರ್ತವೆ. ತಿಂಗಳು ದುಡ್ಡು ಬರುತ್ತೆ, ಕೇಂದ್ರನೂ ಕೊಡುತ್ತೆ, ರಾಜ್ಯನೂ ಕೊಡುತ್ತೆ. ಇದು ನಮ್ಮ ತೆರಿಗೆ ದುಡ್ಡಿನಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ ದರೋಡೆ. ಇದನ್ನು ಕಡಿವಾಣ ಹಾಕಲಿಕ್ಕೆ ಯಾವ ಸರ್ಕಾರಗಳು ಇಲ್ಲಿವರೆಗೂ ಸಿದ್ಧರಿರಲಿಲ್ಲ. ಏಕೆಂದರೆ ಇಲ್ಲಿಯವರೆಗಿದ್ದಂಥ ಸರ್ಕಾರಗಳು ಕೇವಲ ತುಷ್ಟೀಕರಣಕ್ಕಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು. ಈಗ ಏನಾದರೂ ಆಗಲಿ, ಇವರು ದಂಗೆ ಇದ್ದರೂ ಪರವಾಗಿಲ್ಲ, ನಾನು ಇದನ್ನೊಂದು ಸರಿಯಾಗಿ ಕಡಿವಾಣ ಹಾಕೋವನೇ, ಈ ರೀತಿಯಾದಂಥ ಆದಾಯಕ್ಕೆ ಖೋತ ಮಾಡುವಂಥ ಕೆಲಸಗಳು ನನ್ನಿಂದ ಆಗೋದಿಲ್ಲ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ. ನೋಡಿ, ಇಬ್ಬರು ಮುಖ್ಯಮಂತ್ರಿ ಏನು ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದಲ್ಲಿದ್ದಾರೆ, ಸಿದ್ದರಾಮಯ್ಯ ಅಂತೇಳಿ. ಈ ಮನುಷ್ಯ ಸುವರ್ಣಸೌಧದಲ್ಲಿ ಇಷ್ಟು ದಿವಸ ಸೆಷನ್ ನಡೀತು, ಬರಲೇ ಇಲ್ಲ, ಉಪಸ್ಥಿತಿಯೇ ಇರಲಿಲ್ಲ ಸೆಷನ್ನಲ್ಲಿ. ಎಷ್ಟು ಗಂಟೆ ಬಂದಿದ್ರು ಅಂತ ನೀವು ಕಡತಗಳನ್ನು ತೆಗೆದು ನೋಡಿ. ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿ ದಿವಸ ಬಂದು ಕೂತ್ಕೊಂಡು ಕೂಗಾಡೋರು. ಈಗ ಅಧಿಕಾರ ಮಾಡ್ತಾ ಇದ್ದಾರೆ, ಆಡಳಿತದಲ್ಲಿದ್ದಾರೆ, ಇವರು ಇರಬೇಕಾದಂಥ ಉಪಸ್ಥಿತಿ ಇರೋದೇ ಇಲ್ಲ. ಈ ಮನುಷ್ಯ ಮುಸಲ್ಮಾನರ ಸಮ್ಮೇಳನಕ್ಕೆ ಹೋಗ್ತಾರೆ, ಇಮಾಮ್ಗಳ ಸಮ್ಮೇಳನಕ್ಕೆ ಹೋಗ್ತಾರೆ. ನಿಮಗೆ 4,000 ಕೋಟಿ ಇತ್ತು, ಈಗ 10,000 ಕೋಟಿ ಕೊಡ್ತೀನಿ, ನಿಮಗೆಲ್ಲ ಸವಲತ್ತುಗಳು ಸಿಗಬೇಕು ಅಂತ ಭಾಷಣ ಮಾಡ್ತಾರೆ. ಇನ್ನೊಂದು ಕಡೆ ಹಿಮಂತ ಬಿಸ್ವ ಶರ್ಮಾ ಇದ್ದಾರೆ. ಜನ ತೆರಿಗೆ ದುಡ್ಡನ್ನು ಏನು ಕೊಡ್ತಾ ಇದ್ದಾರೆ ಅದರ ಸದ್ವಿನಿಯೋಗ ಆಗಬೇಕು, ಅದು ಅಲ್ಪಸಂಖ್ಯಾತರಿಗಾದ ಕೂಡ ಆಗಬೇಕು, ಆದರೆ ಅವರನ್ನು ಮುಖ್ಯವಾಹಿನಿಗೆ ತರುವಂಥದ್ದಾಗಬೇಕು. ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಉಳಿದ ಎಲ್ಲ ಜನ ಹೇಗೆ ಮುಂದೆ ಬರ್ತಾರೆ ಹಾಗೆ ಮುಂದೆ ಬರಬೇಕು. ಜಿಹಾದಿಗಳಾಗಬಾರ್ದು, ಕಾಫಿರ್ಗಳನ್ನ ಹೊಡೆದು ಸಾಯಿಸುವವರಾಗಬಾರ್ದು, ಸರ್ತನ್ಸೆ ಜುದಾ ಅನ್ನಬಾರ್ದು ಅನ್ನುವಂಥ ಮಾತನ್ನು ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ. ಅಂದರೆ ಇಬ್ಬರು ಮುಖ್ಯಮಂತ್ರಿಗಳು ಯಾವ ಮಾನಸಿಕ ಸ್ಥಿತಿಯಲ್ಲಿದ್ದಾರೆ, ಅವರ ದೃಷ್ಟಿ ರಾಷ್ಟ್ರಹಿತದಲ್ಲಿದೆಯಾ ಅಥವಾ ತುಷ್ಟೀಕರಣ ಇದೆಯಾ ಅನ್ನೋದು ಎರಡು ಉದಾಹರಣೆಯಿಂದ ನಿಮಗೆ ಗೊತ್ತಾಗುತ್ತೆ. ಬೇರೆ ಏನೂ ಮಾಡಬೇಕಾಗಿಲ್ಲ. ಇಂಥದ್ದೊಂದು ವ್ಯವಸ್ಥೆಗೆ ಕಡಿವಾಣ ಹಾಕುವ ಕೆಲಸ ನಡೀತಾ ಇದೆ. ಅಲ್ಲಿರುವಂಥ ಮದರಸಾಗಳ ಸಂಖ್ಯೆ ಕೇಳಿ ಗಾಬರಿ ಆಗ್ಬಿಡ್ತೀರಿ. ನಂಬಲ್ಲ ನೀವು, ಇದು ಉತ್ಪ್ರೇಕ್ಷೆ ಅಂತ ಭಾವಿಸ್ತೀರಿ. 24,010 ರೆಕಗ್ನೈಸ್ಡ್ ಆಗಿರುವಂಥ ಮದರಸಾಗಳಿದ್ದಾವೆ, 7,748 ಅನ್ರೆಕಗ್ನೈಸ್ಡ್ ಇದ್ದಾವೆ, ಮತ್ತು ಈ ಸುಳ್ಳು ಲೆಕ್ಕ ಹೇಳ್ಕೊಂಡಂಥ 1,00,000 ಮದರಸಾಗಳಿದ್ದಾವಂತೆ. ಒಂದು ಅಸ್ಸಾಮದ ಅತಿ ದೊಡ್ಡ ಸಮಸ್ಯೆ ನುಸುಳುಕೋರದು. ನಿಮ್ಗೆ ಗೊತ್ತಿದೆ ಅಸ್ಸಾಂನ ಪರಿಸ್ಥಿತಿ ಹೇಗಿದೆ ಅಂತ. ಅಲ್ಲಿಯ ಗಡಿ ಇವತ್ತಿನವರೆಗೂ ಸ್ಪಷ್ಟವಾದಂಥ ವ್ಯವಸ್ಥೆ ಇರಲಾರ್ದಂಥ ರಾಜ್ಯ. ಎಲ್ಲರೂ ನುಗ್ಗಿ ಬರ್ತಾರೆ, ಎಲ್ಲ ಕಡೆ ನುಗ್ಗಿ ಬರುವಂಥ ರಾಜ್ಯ. ಮೂರನೇದಾಗಿ ವಾತಾನುಕೂಲ ಇರಲಾರ್ದಂಥ ರಾಜ್ಯ, ಪ್ರತಿಕೂಲ ವಾತಾವರಣ. ಅಂಥದ್ದರಲ್ಲಿ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಕೆಲಸ ಮಾಡ್ತಾರೆ ಅಂದರೆ ಅವರ ಸಂಕಲ್ಪ ಹೇಗಿರಬೇಕು ಅನ್ನೋ ಸುಮ್ಮನೆ ಆಲೋಚನೆ ಮಾಡಿ. ಇಂಥ ಮುಖ್ಯಮಂತ್ರಿ ಇರೋದರಿಂದಾಗಿ, ಇಂಥ ರಾಜಕಾರಣಿಗಳಿರೋದರಿಂದಾಗಿಯೇ ಭಾರತ ಇವತ್ತು ಒಂದು ಸ್ವಲ್ಪ ಸುಭಿಕ್ಷವಾಗಿರಲಿಕ್ಕೆ ಕಾರಣೀಭೂತ ಆಗಿದೆ ಅಂತ ನನಗನ್ಸುತ್ತೆ. ಮೇಲ್ಗಡೆ ನರೇಂದ್ರ ಮೋದಿ, ಅಮಿತ್ ಶಾ, ಕೆಳಗಡೆ ಯೋಗಿ ಆದಿತ್ಯನಾಥ್ ಮತ್ತು ಈ ರೀತಿಯಾದಂಥ ಹಿಮಂತ ಬಿಸ್ವ ಶರ್ಮಾ. ಅಂಥವರಿಂದ ಒಂದಷ್ಟು ನಮ್ಮಂಥ ಜನ ಏನಿದ್ದೀವಿ ಅವರು ನಿಟ್ಟುಸಿರು ಬಿಡುವ ಹಾಗಾಗಿದೆ ಅಂತ ನನ್ನ ಭಾವನೆ. ತಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಬೇಕು. ನೀವು ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತೀನಿ. ತನ್ನ ಮೂಲಕ ನಮ್ಮ ವಿಡಿಯೋಗಳು ಹೇಗಿರಬೇಕು ಅನ್ನುವಂಥ ತೀರ್ಮಾನ ಆಗುತ್ತೆ. ಇದು ಒಂದು ಸಂವಾದ, ಒಬ್ಬನೇ ಮಾತನಾಡಿಕೊಂಡು ಭಾಷಣ ಮಾಡೋದಲ್ಲ. ಇದು ನಿಮ್ಮ ಮಧ್ಯೆ ನಡೆಯುವಂಥ ಅನುಸಂಧಾನ ಅಂತ ಭಾವಿಸಿದ್ದೀನಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ಹೆಚ್ಚು ಜನರಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಜೊತೆಗೆ ನಿಲ್ಲುವುದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ. ದಯವಿಟ್ಟು ನಮಸ್ಕಾರ.